ನಮಸ್ಕಾರ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಜನ ನೋಡಿರ್ತೀರಿ. ರಸ್ತೆ ಗುಂಡಿಗಳ ಬಗ್ಗೆ ಜನ ರೀಲ್ಸು ಎಲ್ಲ ಮಾಡಿ ಹಾಕ್ತಾ ಇದ್ದಾರೆ. ಆದರೆ ಇದ್ರ ಹಿಂದೆ ಇರೋ ಸತ್ಯಾಸತ್ಯತೆಯನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನೀವು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ದ್ವೇಷಕ್ಕಾಗಿ ಈ ಥರ ರೀಲ್ಸ್ ಮಾಡಿ ಹಾಕ್ತಾ ಇದ್ದೀರಾ. ಹಾಗಾದರೆ ಇದ್ರ ಹಿಂದೆ ಇರೋ ಸತ್ಯ ಏನು? ನೋಡಿ, ಜನಗಳಿಗೆ ಸರ್ಕಾರ ಇಂಗು ಗುಂಡಿ ಮಾಡ್ರಿ ಅಂತ ಹೇಳಿ ಯಾರೂ ಅದರ ಬಗ್ಗೆ ಕಾಳಜಿ ತಗೊಳ್ತಾ ಇಲ್ಲ. ಹಾಗಾಗಿ ಸರ್ಕಾರ ಏನು ವಿಚಾರ ಮಾಡಿದೆ? ರಸ್ತೆ ಗುಂಡಿಗಳನ್ನು ಹಾಗೆ ಇಟ್ಟರೆ ನೀರು ಇಂಗಿ ಮುಂದೆ ನೀರು ಸಲುವಾಗಿ ಜನ ಪರದಾಡಬಾರ್ದು, ಮತ್ತು ನೀರಿನ ಸಲುವಾಗಿ ಸರ್ಕಾರದ ಹಣ ಪೋಲಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ರಸ್ತೆ ಇಂಗು ಗುಂಡಿಗಳನ್ನು ಮುಚ್ತಾ ಇಲ್ಲ. ರಸ್ತೆ ಗುಂಡಿಗಳನ್ನು ಇದು ವೈಜ್ಞಾನಿಕವಾಗಿ ವಿಚಾರ ಮಾಡಿ ಸಿದ್ದರಾಮಯ್ಯನೋ ಸರ್ಕಾರ ರಸ್ತೆ ಗುಂಡಿಗಳನ್ನು ಹಾಗೆ ಇಟ್ಟಿದೆ. ಈಗ ನೋಡಿ, ಈಗ ರಿಪೇರಿ ಮಾಡಲಿಕ್ಕೆ ಹಾಕುವಂಥ ದುಡ್ಡು ನಾಳೆ ನೀರಿನ ಸಮಸ್ಯೆ ಆದರೆ ಅದಕ್ಕೆ ಬಳಸುವಂಥ ದುಡ್ಡು ಹೋಲಿಕೆ ಮಾಡಿದರೆ ನೀರಿನ ಸಲುವಾಗಿ ಖರ್ಚು ಮಾಡೋ ದುಡ್ಡು ಜಾಸ್ತಿ ಆಗ್ತದೆ. ಅದಕ್ಕಾಗಿ ಇವ್ರು ಏನು ಮಾಡಿದ್ದಾರೆ? ಈಗ ನಾಳೆ ಮಣ್ಣು ಮುಚ್ಚಿದ್ರು ಪರ್ಮನೆಂಟ್ ರಿಪೇರಿ ಮಾಡಲ್ಲ. ಯಾಕಂತಂದರೆ ಮುಂದೆ ಮತ್ತೆ ಗುಂಡಿಗಳನ್ನು ಮಾಡುವ ವೆಚ್ಚ ಎಕ್ಸ್ಟ್ರಾ ಬರುತ್ತೆ ಅಂಥೇಳಿ ಅವ್ರು ಮಣ್ಣು ಮುಚ್ತಾರೆ. ಮುಂದಿನ ಮಳೆಗಾಲಕ್ಕೆ ತಾನಾಗಿ ಗುಂಡಿಗಳಾಗ್ತವೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ನೀವು ಸಿದ್ದರಾಮಯ್ಯನ ಮುಖಕ್ಕೆ ಕಪ್ಪು ಮಸಿ ಬಳಿಯಲು ಯತ್ನಿಸ್ತಿದ್ದೀರಿ. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಈಗ ನೀವು ಕೇಳ್ದಂಗೆ ಕೆಲವೊಂದು ಆಂಬ್ಯುಲೆನ್ಸಲ್ಲಿ ತುಂಬು ಗರ್ಭಿಣಿಯರ ಡೆಲಿವರಿ ಆಯಿತು ಅಂತ ನೋಡಿ, ಆ ರಸ್ತೆ ಗುಂಡಿಗಳಿಂದ ಎಷ್ಟು ಅನುಕೂಲತೆ ಇದೆ ಅಂತ. ಅವು ಆ ಗಾಡಿಗಳನ್ನು ಆ ಗುಂಡಿಯಲ್ಲಿ ಗರ್ಭಿಣಿಯರಿಗೆ ತಂದಾಗ ಸಹಜವಾಗಿ ಡೆಲಿವರಿ ಆಗುತ್ತೆ, ಸಿಜರಿನ್ ಬೇಡ. ಇದರಿಂದ ಎಷ್ಟು ದುಡ್ಡು ಉಳೀತು, ಮತ್ತು ಸರ್ಕಾರದ ಆಂಬ್ಯುಲೆನ್ಸ್ ಸೇವೆ ಎಷ್ಟು ಚೆನ್ನಾಗಿದೆ ಅಂತ ಜನರಿಗೆ ಮನವರಿಕೆ ಆಯಿತು. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನೋ ದುರುದ್ದೇಶಪೂರಿತವಾಗಿ ರಸ್ತೆ ಗುಂಡಿ ಅಂತೇಳಿ ನೀವು ರೀಲ್ಸ್ ಹಾಕೋದನ್ನು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದನ್ನು ಬಂದ್ ಮಾಡಿ. ಈಗ ಕರ್ನಾಟಕ ರಾಜ್ಯೋತ್ಸವ ನಡೀತಾ ಇದೆ. ಹಾಗಾಗಿ ಇನ್ನು ಮುಂದೆ ತಾವ್ಯಾರು ಈ ಬಗ್ಗೆ ಕಪ್ಪು ಮಸಿ ಬಳಿಯಲಿಕ್ಕೆ ಹೋಗಬೇಡಿ. ವೈಜ್ಞಾನಿಕ ರೀತಿಯಿಂದನೇ ಸಿದ್ದರಾಮಯ್ಯನವ್ರ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚಿಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇಷ್ಟು ದಿವಸ ಅರ್ಥ ಆಗದಿದ್ರು ಈಗ ನಾ ಹೇಳಿದ ಮೇಲೆ ಅದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಹಾಗಾಗಿ ಸಿದ್ದರಾಮಯ್ಯನವ್ರ ಈ ಕೆಲಸಕ್ಕೆ ನಿಮ್ಮ ಬೆಂಬಲ ಬೇಕು. ಇಲ್ಲಾಂದರೆ ನೀವು ಇಂಗು ಗುಂಡಿಗಳನ್ನು ಮಾಡಿದರೆ ಅವ್ರು ರಸ್ತೆಯಲ್ಲಿ ಗುಂಡಿಗಳನ್ನು ಇಡಲ್ಲ. ಜನರಿಗೆ ಒಂದು ದೃಷ್ಟಿಯಿಂದ ಬುದ್ಧಿ ಕಲಿಸೋ ಉಪಾಯ ಇದು.
ಹಾಗಾಗಿ ಇದು ಈ ಥರ ಮುಂದೆ ಇರೋದೇ. ನೀವು ಈಗ ಆ, ಇದರ ತಕ್ಕಂತೆ ಪರಿಸ್ಥಿತಿ ತಕ್ಕಂತೆ ನೀವು ಸುಧಾರಿಸ್ಕೊಳ್ಬೇಕು. ದುಡ್ಡು ಖರ್ಚಾಗ್ತದೆ, ದುಡ್ಡು ಇಲ್ಲ ಗೌರ್ಮೆಂಟ್ ಅಂತ ಅಲ್ಲ. ಇದು ಏನಾಗ್ತದೆ ಅಂತಂದರೆ ಮುಂದೆ ನೀರಿನ ಸಲುವಾಗಿ ದೊಡ್ಡ ಬಜೆಟ್ ಖರ್ಚು ಮಾಡಬೇಕು. ಈಗ ರಸ್ತೆಗೆ ಖರ್ಚು ಮಾಡಿದರೆ ಅದಕ್ಕಿಂತ ಜಾಸ್ತಿ ನೀರಿಗೆ ಖರ್ಚು ಮಾಡಬೇಕು. ಮತ್ತು ಈಗ ಹೊಂಡ ರಸ್ತೆ ಗುಂಡಿಗಳು ರಸ್ತೆ ಗುಂಡಿಗಳನ್ನೋಕ್ಕಿಂತ ರಸ್ತೆಯಲ್ಲಿರೋ ಇಂಗು ಗುಂಡಿಗಳಕ್ಕಿಂತ ಮುಂದೆ ನೀರಿಲ್ಲದ್ರೆ ಸಮಸ್ಯೆ ಜಾಸ್ತಿ. ಇವೆಲ್ಲ ಅರ್ಥ ಮಾಡಿಕೊಂಡು ಸರ್ಕಾರ ಅದು ಗುಂಡಿಗಳನ್ನು ಮುಚ್ಚಲಿಲ್ಲ. ಹಾಗಾಗಿ ಮಾನವ ಜನತೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನೀರಿಲ್ಲ ಅಂದರೆ ದನಕರುಗಳಿಗೆ ಮನುಷ್ಯರಿಗೆ ಭಾಳ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಈ ರಸ್ತೆ ಗುಂಡಿಗಳ ಕಾಟ ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪದು. ಹಾಗಾಗಿ ಅದ್ರ ಬದಲಿ ನೀವು ಸಹಿಸ್ಕೊಂಡು ಹೋಗೋದು ಭಾಳ ಉತ್ತಮ ಅಂತ ನನಗೆ ಅನಿಸ್ತದೆ. ನಮಸ್ಕಾರ.